ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎವ್ರಿಬಾಡಿ. ಸೊ ಇವತ್ತು ಡೇ 2. ನಾನಂತೂ ಥರ್ಮಲ್ ತಗೊಂಡು ಮಲ್ಕೊಂಡಿದ್ದೆ. ಹೆವಿ ಚಳಿ ಇತ್ತು, ಟೆಂಟಲ್ಲಿ ಮಲ್ಕೊಂಡಿದ್ದೀನಿ. ಸೊ ಈಚೆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ ಇವಾಗ ಹೇಗಿದೆ ಅಂತ. ಲೆಟ್ಸ್ ಗೋ ಗೈಸ್. ಸೊ ನೋಡಿ, ಈ ಥರ ಇದೆ ನಾವು ಸ್ಟೇ ತೊಗೊಂಡಿದ್ದು ಪ್ಲೇಸು. ಫುಲ್ ಟೆಂಟು. ಇಲ್ಲೆಲ್ಲ ಟೆಂಟು, ಮೇಲ್ಗಡೆ ಎಲ್ಲ ಒಣಗಾಕ್ಬಿಟ್ಟಿದ್ದೀವಿ. ಯಾಕಂದರೆ ನೆನೆ ಹೆವಿ ಚಿತಾಲ್ ಪತಾಲ್ ಮಳೆ ಬಂತು, ನೀವು ನೋಡಿರಂಗೆ. ಏನು ಗುರು, ಅನ್ಎಕ್ಸ್ಪೆಕ್ಟೆಡ್ ಮಳೆ. ಲಿಟ್ರಲಿ ನಾವು ಪ್ರಿಪೇರ್ ಆಗಿರಲಿಲ್ಲ ಒಂದು ಮಳೆಗೆ. ಆದರೆ ದ ವೈಬ್ಸ್ ಆರ್ ರಿಯಲಿ ಗುಡ್. ಯಾಕಂದರೆ ಓ ಮೈ ಗಾಡ್, ಅಲ್ಲಿ ನೋಡಿ ಫಾಗು ಆ ಬೆಟ್ಟದ ಮೇಲೆ, ಕ್ರೇಜಿ. ಸೊ ಇಷ್ಟೇ ಹೆಸರು, ಸೂರ್ಯನಲ್ಲಿ ಎಕೋ ಕ್ಯಾಂಪ್ ವಿಲೇಜ್ ಅಂತ. ಕ್ಯಾಂಪ್ ಸ್ಟೇ ತೊಗೊಂಡಿದ್ವಿ, ಬೇರೆ ಎಲ್ಲೂ ಸ್ಟೇ ಸಿಕ್ಕಿಲ್ಲ. 30 ಸ್ಟೇ ಸರ್ಚ್ ಮಾಡಿದ್ರಲ್ಲಿ. ಸೊ ಈ ಸ್ಟೇ ಬಂದುಬಿಟ್ಟು ನಮಗೆ 1000 rupees ಪರ್ ನೈಟ್. ಆ್ಯಂಡ್ ದ 10 ಸ್ಟೇಸ್ ಆರ್ ವರ್ಸ್ಟ್ ಲಿಟ್ರಲಿ. ಏನು ಗುರು, ಏನು ಒಳಗಡೆ ನೆಟ್ಟಿಗೆ ಬೆಡ್ ಇಲ್ಲ, ಬೆಡ್ಶೀಟ್ ಇಲ್ಲ. ನಾನು ನೋಡಿದ್ರೆ ಒಳಗಡೆ ತಿಗ್ನೆ ಇತ್ತು, ಸ್ಪೈಡರೆಲ್ಲ ಬಂದುಬಿಟ್ಟಿತ್ತು ನನ್ನ ಟೆಂಟ್ ಒಳಗಡೆ. ಲೈಕ್ ಒದ್ದ ಹೆಲ್. ಏನಂದರೆ ಬೆಡ್ಡು ಸ್ವಲ್ಪ ಸಾಫ್ಟ್ ಇತ್ತು, ಬ್ಲ್ಯಾಂಕೆಟ್ ಕೊಟ್ಟಿದ್ರು ಬೆಚ್ಚಗೆ. ಹೆವಿ ನಿದ್ದೆ ಬರ್ತಾಯಿತ್ತು, ಹೊತ್ಕೊಂಡು ಮಲಗಿದ್ದು. ಬೆಳಿಗ್ಗೆ 8:30 ಇದ್ದಿದ್ದು. ಸೊ ಏನಷ್ಟು ಪ್ರಾಬ್ಲಮ್ ಆಗಿಲ್ಲ ನಮಗೆ. ಶಿಷ್ಯ ಫುಲ್ ರೂಟ್ ಪ್ಲಾನಿಂಗ್ ಮಾಡ್ತಾವನೆ. ನೆಕ್ಸ್ಟ್ ಎಲ್ಲಿಗೆ ಬ್ರೋ? ಹೌದು ಬ್ರೋ, ವೆಜ್ ಆನ್ ಪ್ಲೇಸಸ್ ರೆಡಿ ಇದೆ. ಯಾವುದಕ್ಕೆ ಹೋಗ್ಬೇಕು ನೋಡಿಕೊಂಡು ಜೈ. ಸೊ ನೋಡಿ, ಗಾಡಿಯೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ವಿ. ನಾವು ಸ್ಟೇ ಮಾಡಿದ್ದು ಆ 2 ಟೆಂಟ್ ಸ್ಟೇಲಿ. ಸೊ ಈ ಸ್ಟೇಲಿ ಪ್ಯೂರಾಗಿ ಟೆಂಟ್ ಮಾಡೋರೇ ಬರ್ತಾರೆ. ಫೆಸಿಲಿಟೀಸ್ ಏನು ಅಷ್ಟು ಚೆನ್ನಾಗಿಲ್ಲ. ನಿಮ್ಗೆ ಒಳಗಡೆ ಎಲ್ಲ ಕ್ರಿಮಿಕೀಟಗಳೆಲ್ಲ ಸಿಗ್ತವೆ. ಒಳಗಡೆ ಒಂದು ವ್ಯೂ ನೋಡ್ಕೊಂಬನ್ನಿ ಹೆಂಗಿದೆ ಅಂತ. ಹಿಂಗಿದೆ, ಜಾತ್ರೆ ಥರ ಇದೆ. ಯೂಸ್ ಮಾಡಿರೋ ಬೆಡ್ಶೀಟ್ಗಳು ಕೊಡ್ತಾರೆ, ಬ್ಲ್ಯಾಂಕೆಟ್ಸ್ಗಳು ಕೊಡ್ತಾರೆ. ಸೊ ಅಲ್ಲೆಲ್ಲ ವ್ಯೂ ಸಕ್ಕತ್ತಾಗಿದೆ. ಅಲ್ಲಿ ಏನು ಹಿಂದೆ ಕಾಣಿಸ್ತಿದೆಯಲ್ಲ, ಅದು ಕೊಲಕ್ಕುಮಲೈ. ಅಯ್ಯೋಯ್ಯೋ, ಟೈಮ್ 11:15 ಆಗಿದೆ. ಟೈಮೇ ನೋಡ್ಕೊಂಡಿಲ್ಲ. ಇವಾಗ ಹೊಡ್ತಾ ಇದ್ದೀವಿ ನಾವು ಮುನ್ನಾರ್ಗೆ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು. 50 ಓಡಿದೆ ರಿಸರ್ವಲ್ಲಿ. ವ್ಯೂ ಪಾಯಿಂಟ್ ಸಕ್ಕತ್ತಾಗಿದೆ ಗೈಸ್. ಇವಾಗ ನಾವು ರಾತ್ರಿ ಮಿಸ್ ಮಾಡಿದ ವ್ಯೂ ಪಾಯಿಂಟ್ ಎಲ್ಲ ನಮಗೆ ಕಾಣಿಸುತ್ತೆ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಸ್ಟೇ ಎಕ್ಸೈಟೆಡ್. ನಮಗೆ ಮುನ್ನಾರ್ಗೆ ಹೋಗೋಕ್ಕೆ 45 ಮಿನಿಟ್ಸ್ ಬೇಕು. 21 ಕಿಲೋಮೀಟರ್ಸ್ ಇದೆ ಸ್ಟೇಯಿಂದ. ಆಮೇಲೆ ಎಲ್ಲ ಕಡೆ ಚಿಕ್ಕ ರೋಡ್ಸ್ಗಳು. 2-3 ಗಾಡಿ ಆ ಕಡೆ ಈ ಕಡೆ ಬಂದುಬಿಟ್ರೆ ಬ್ಲಾಕ್ ಆಗಿಬಿಡೋದು ರೋಡು. ಇನ್ಮೇಲೆ ಮುನ್ನಾರ್ದು ಆ್ಯಕ್ಚುಯಲ್ ವೈಬ್ಸ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ದೊಡ್ಡ ಪ್ಲಾಂಟೇಶನ್ ಇದೆ ಗೊತ್ತಾ. ನಾವು ನೆನ್ನೆ ಬಂದಿದ್ದು 40-50 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಆಗಿ ಇದೇ ಥರ ವ್ಯೂಸು, ಇದೇ ಥರ ಪ್ಲಾಂಟೇಶನ್ಸು. ಅದಕ್ಕೆ ಮುನ್ನಾರ್ ಫೇಮಸ್ ಅಂತ ಅಂತಾರೆ. ಬೈಕ್ ರೈಡ್ಗೆಲ್ಲ ಕ್ರೇಜಿ ಆಗಿರುತ್ತೆ. ನೋಡಿ ಲೆಫ್ಟಲ್ಲಿ, ಓ ಮೈ ಗಾಡ್, ಫುಲ್ ಹಿಲ್ಲೇ ಟೀ ಎಸ್ಟೇಟ್ ಹಾಕಿ ಬೆಳೆಸ್ಬಿಟ್ಟವ್ರೆ. ಕಣ್ಣಿಗೆ ತಂಪಾಗ್ತಿದೆ ಇವಾಗ ಸ್ವಲ್ಪ. ರಾತ್ರಿ ಫುಲ್ ಮೈಯೆಲ್ಲ ತಂಪಾಗಿತ್ತು ಚಳಿಯಿಂದ, ಇವಾಗ ಕಣ್ಣಿಗೆ ತಂಪು. ಅಲ್ಲಿ ನೋಡ್ರೋ ಯಪ್ಪ, ಬೆಟ್ಟ ಹಿಂಗಿದೆ, ಅದ್ರ ಮೇಲೂ ಹಿಂಗೆ ವರ್ಟಿಕಲ್ ಆಗಿ ಬೆಳೆಸ್ಬಿಟ್ಟವ್ರೆ. ಅಲ್ಲಿ ಹೋಗಕ್ಕಾದ್ರೂ ಹೆಂಗಾಗುತ್ತೆ? ಹೌ ಕ್ಯಾನ್ ದೇ ವಾಕ್ ಇನ್ ಸೋ ಸ್ಟೀಪ್ ಪ್ಲೇಸ್ ಡ್ಯೂಡ್? ನೆಕ್ಸ್ಟ್ ಲೆವೆಲ್. ಇದೇ ರೋಡಲ್ಲಿ ನೆನ್ನೆ ನೈಟ್ ಫುಲ್ಲು ಕತ್ಲೆ, ಮಳೆ ಮತ್ತೆ ಚಿತಾಲ್ ಪತಾಲ್ ಸ್ಕೇರಿ. ಇವಾಗ ನೋಡಿ ಸಾಗಲಾಗಿದೆ. ಎಂಜಾಯ್ ದ ರೈಡ್ ಗೈಸ್, ಎಂಜಾಯ್ ದ ರೈಡ್. I'll give you everything, all that and more you'll see. Just stay right here with me. Love is not fiction, but this time the story's about a king and a queen will pretend to be with. ಅಲ್ಲಿ ನೋಡಿ ಕಪಿಗಳು ಹೆಂಗತ್ತಿದ್ದಾವೆ ಬೆಟ್ಟನ. ಅಲ್ಲಿ ಹತ್ತಿದ್ರೆ ಏನು ಸಿಕ್ಬಿಡುತ್ತೆ ಅವ್ರಿಗೆ? ರಾಕ್ ಕ್ಲೈಂಬಿಂಗ್ ಮಾಡ್ತಾವ್ರ ಏನೋ ಅವರು. ನಾನು ರಾಕ್ ಕ್ಲೈಂಬಿಂಗ್ ಮಾಡ್ತಾ ಇದ್ದೀನಿ, ಫೋಟೋ. ಗುಡ್. ಓ ಮೈ ಗಾಡ್, ಇಂಡಿಯಾದಲ್ಲಿ ಇದೊಂಥರ ಪ್ಲೇಸ್ ಇದೆ ಅಂತಲೇ ಗೊತ್ತಿಲ್ಲ. ವಿ ಹ್ಯಾವ್ ಸೋ ಮಚ್ ಟು ಎಕ್ಸ್ಪ್ಲೋರ್ ಡೂಡ್.
ಇಂಡಿಯಾದಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಎಷ್ಟೊಂದಿದೆ ಡೂಡ್. ಚಾರ್ಮಡಿ ಘಾಟು, ಶಿರ್ಡಿ ಘಾಟು, ಆ ಘಾಟು ಈ ಘಾಟು ನೋಡಿ ನೋಡಿ ಬೇಜಾರಾಗೋಗ್ಬಿಟ್ಟಿತ್ತು. ರೋಡ್ಸ್ ಕೂಡ ಕ್ರೇಜ್ ಆಗಿದೆ. ನನ್ನ ಇಡೀ ಲೈಫಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಲ್ಯಾಂಡ್ಸ್ಕೇಪು, ವೆಜಿಟೇಷನ್ ನನ್ನ ಲೈಫಲ್ಲೇ ನೋಡಿಲ್ಲ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಆ ಹಿಲ್ ಯಾವ ಶೇಪ್ ಇದೆ ಅದೇ ಶೇಪಲ್ಲಿ ನೀಟಾಗಿ ಬೆಳೆಸ್ಕೊ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ಮ್ಯಾನ್. ಐ ಆಮ್ ಸೋ ಎಕ್ಸೈಟೆಡ್. ವಾವ್ ಐ ಆಮ್ ಸೋ ಲಕ್ಕಿ. ನಾನು ತುಂಬ ಲಕ್ಕಿ ಇದ್ದೀನಿ ಇದೆಲ್ಲ ವಿಟ್ನೆಸ್ ಮಾಡೋಕ್ಕೆ. ನೋಡಿ ವರ್ಟಿಕಲಾಗಿ ಹೆಂಗೆ ಬೆಳೆಸಿದ್ದಾರೆ, ಅಲ್ಲಿ ಹೆಂಗೆ ಹತ್ಕೊಂಡು ಹೋಗ್ತಾರೆ ಐ ಡೋಂಟ್ ನೋ. ಎಷ್ಟು ಸ್ಟೀಪ್ ಇದ್ರೂ ಬೆಳೆಸ್ತಾರೆ ಗುರು. ಇದನ್ನು ಬೆಳೆಸ್ಬಿಟ್ಟು ಮೇಂಟೈನ್ ಮಾಡ್ತಾರೆ. ನೋಡಿ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಕ್ಲೌಡು. ಮಳೆ ಬಂದರೆ ಮಾತ್ರ ಸೈಕು. ಮೇಲ್ಗಡೆನೂ ಆವರ್ಸ್ಕೊತಾ ಇದೆ ಬ್ಲ್ಯಾಕ್ ಕ್ಲೌಡ್ಸು. ಹೋಪ್ಫುಲಿ ಇಟ್ ಡಸಂಟ್ ರೈನ್. ಸರ್ ಫುಲ್ ಟ್ಯಾಂಕ್ ಆಟೋ ಕಟ್. ಹಾಂ, ಮುನ್ನಾರಲ್ಲಿ ಟ್ರಾಫಿಕ್ ಮಾತ್ರ ಕ್ರೇಜ್ ಆಗಿದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ನಾವು ಈ ಟ್ರಾಫಿಕ್ ಮಧ್ಯೆ ಇವಾಗ ಗಾಡಿ ನಿಲ್ಲಿಸ್ಬಿಟ್ಟು ಸ್ಟೇ ಹುಡುಕ್ಬೇಕು. ಇಲ್ಲಿ ಬೈಕ್ ನಿಲ್ಸೋಕೆ ಜಾಗನೇ ಇಲ್ವಲ್ಲೋ. ಮುನ್ನಾರ್ ಸಿಟಿ ಒಳಗೆ ರೂಮ್ಸ್ ಹುಡುಕಿದ್ವಿ. ಏನೊಂದು 10 ಹೋಟೆಲ್ಸ್ ಏನೋ ಕೇಳಿದ್ವಿ. ಒಂದು 30-45 ಮಿನಿಟ್ಸಲ್ಲಿ ಎಲ್ಲ ಕಡೆ ಫುಲ್ಲಾಗಿದೆ. ಅವರು ಹೇಳಿದ್ರು ನಿಮಗೆಲ್ಲೂ ಸಿಗಲ್ಲ ಇವತ್ತು, ಎಸ್ಪೆಷಲಿ ಮುನ್ನಾರಲ್ಲಿ. ಸೊ ಬಾಯ್ ಅಂತ ಹೇಳಿದ್ರು. ಬನಾನಾ ಚಿಪ್ಸ್ ಬಂದುಬಿಟ್ಟು ಕೇರಳದಲ್ಲಿ ಫೇಮಸ್ಸು. ಇವಾಗ ತೊಗೊಂಡು ತಿಂದ್ವಲ್ಲ, ಸಕ್ಕತ್ತಾಗಿತ್ತು. 250 ಗ್ರಾಮ್ಸು 2 ಮಿನಿಟ್ಸಲ್ಲಿ ಖಾಲಿ. ಹೊಟ್ಟೆ ಬೇರೆ ಹಸಿತಾಯಿತು. ಫುಲ್ಲು ಕ್ರಿಸ್ಪಿಯಾಗಿ ಕಡಕ್ಕಾಗಿರುತ್ತೆ. ಫ್ರೆಶ್ ಆಗಿ ಬೇರೆ ಮಾಡಿಕೊಟ್ಟಿರ್ತಾರೆ ಬಿಸಿ ಬಿಸಿ. ಸ್ವಲ್ಪ ಸ್ವೀಟ್ ಇರುತ್ತೆ. ಖಾರ ವರ್ಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು ವರ್ಷನು, ದಟ್ ಈಸ್ ದ ಸ್ವೀಟ್ ವರ್ಷನ್. ಜನ ಹಂಗೆ ಮುದ್ಕೊಂಡ್ಬಿಟ್ಟಿದ್ರು. ಪುಣ್ಯಕ್ಕೆ ಸೆಕೆಂಡ್ ರೋಡಿಗೆ ಸಿಕ್ತು. ಇದು ಕನ್ನನ್ ದೇವನ್ ಅವ್ರದ್ದು ಹಿಲ್ಸ್ ಪ್ಲಾಂಟೇಶನ್ ಕಂಪ್ನಿ ಇದು. ಸೊ ಇದೆಲ್ಲ ಅವ್ರಿಗೆ ಬಿಲಾಂಗ್ ಆಗೋದು. ಸೊ ಇದೇ ಥರ ಟಾಟಾ ಅವ್ರದ್ದು ನೋಡಿದೆ ಬರ್ತಾ ನಾನು. ಟಾಟಾ ಪ್ರೈವೇಟ್ ಲಿಮಿಟೆಡ್ ಅಂತಲೂ ಇತ್ತು. ಮುನ್ನಾರ್ ಇಸ್ ಫೇಮಸ್ ಫಾರ್ ಟೀ. ನೈಸ್. ಫುಲ್ಲು ಟ್ರಾಫಿಕ್ ಜಾಮು. ದ ವೇ ಯು ಮೂವ್ ಇಟ್ ಐ ಡೋಂಟ್ ಬಿಲೀವ್ ಇಟ್. ಐ ಆಮ್ ನೆವರ್ ಸೀನ್ ಆನ್ ಆಸ್ ಲೈಕ್ ದ್ಯಾಟ್. ಲಾಲ್ ಛೀ. ಸೊ ಇದು ಟ್ರೀ ಟೊಮ್ಯಾಟೊ ಅಂತ ಯಾವುದೋ ಒಂದು ಹಣ್ಣಿದೆ. ಇದು ಖಾರ ಇದೆ ಅಂತೆ. ಅಚ್ಚುತ ಟೇಸ್ಟ್ ಮಾಡಿ ಹೇಳಿದ್ದಾನೆ. ಇದು ಪೊಮೊಗ್ರನೇಟ್ ಥರ ಇದೆ. ಟೇಸ್ಟ್ ಮಾಡಿ ನೋಡೋಣ. ಇದು ಯಾವುದೋ ಹಣ್ಣು ತಿನ್ನಂಗಿಲ್ಲ, ವೆಜಿಟೇಬಲ್ ತಿನ್ನಂಗೆ ಅನಿಸ್ತಿದೆ ನನಗೆ. ಸೊ ಇದು ಬಂದ್ಬಿಟ್ಟು ಪೈನಾಪಲ್ಲು, ಗೊತ್ತಲ್ಲ? ಸೊ ಪೈನಾಪಲ್ ಟೇಸ್ಟ್ ಮಾಡೋಣ. ரொம்ப நல்லா இருக்கு. ஸ்வீட் இருக்கு, ಇದ್ರ ಮೇಲೆ ಖಾರ ಇருக்கு, ಉಪ್ಪು ಇருக்கு. ಸೊ ಕಾಂಬಿನೇಷನ್ நல்லா ಇருக்கு. ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಸೋನೆ ಬರ್ತಾ ಇದೆ. ಪಾಕ್ಸ್ ಆಫ್ ಹ್ಯಾವಿಂಗ್ ಮೋಟರ್ ಸೈಕಲ್. ಫುಲ್ಲು ಒಂದೆಷ್ಟೋ ಕಿಲೋಮೀಟ್ರ್ಗಳು ಟ್ರಾಫಿಕ್ ಆಗಿಬಿಟ್ಟಿದೆ ಅಪ್ಪ ಒಂದು ಸೈಡು. ಜನ ಜಾತ್ರೆ. ಓ ಶಿಶ ಇವನು ಕಿಯಾದವನು ಎಲ್ಲಿ ನುಗ್ತಾವ್ ಗುರು. ಸೊ ಮಕ್ಕುಪಟ್ಟಿ ಡ್ಯಾಮ್ ಮೇಲೆ ಹೋಗ್ತಾ ಇದ್ದೀವಿ ನಾವಿವಾಗ. ರೈಟ್ ಸೈಡ್ ಫುಲ್ಲು ಪಾತಾಳ ಥರ ಇದೆ, ಲೆಫ್ಟ್ ಸೈಡ್ ಸ್ವಲ್ಪ ನೀರಿದೆ. ತೋರ್ಸೋಕ್ಕಾದ್ರೆ ತೋರಿಸ್ತೀನಿ, ತೋರ್ಸೋಕ್ಕಾಗಕ್ಕಿಲ್ಲ. ಐ ಆಮ್ ಸಾರಿ ಬಿಕಾಸ್ ವಿ ಆರ್ ಸೂಪರ್ ಬ್ಯುಸಿ ಡಾರ್ಚಿಂಗ್ ದ ಟ್ರಾಫಿಕ್. ಎಷ್ಟು ಜನ ಅವರೇ ಗುರು ನೋಡಿ, ಇಲ್ಲಿ ಎಷ್ಟು ಜನ ಅವರೇ. ಫುಲ್ ಚಿತ್ತಾಲ್ ಪತಾಲು, ಫುಲ್ ಜಾತ್ರೆ ಆಗ್ಬಿಟ್ಟೈತೆ. ನಾವು ವೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಅಂಜನ್ ಅವ್ರು ವೇಟ್ ಮಾಡಿ ಮಲ್ಕೊಂಡೇ ಬಿಟ್ಟವ್ರೆ. ಬ್ರೋ ಬೋಟಿಂಗ್. ಸೊ ನಾವು ಇವಾಗ ಹೋಗ್ಬಿಟ್ಟು ಫಸ್ಟ್ ಬುಕ್ ಮಾಡ್ಕೊಂಡು ಬರ್ತೀವಿ.
ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಿಂತ್ಕೊಂಡವ್ರೆ, ಇವರೇ ಬರಲ್ಲ ಹೋಗೋಣ. ಫುಲ್ ಜಾತ್ರೆ ಹಾಕ್ಬಿಟ್ಟಿದ್ದಾರೆ ಇಲ್ಲಿ, ಏನೇನೋ ಆಟ ಎಲ್ಲ ಇಟ್ಟವ್ರೆ. ಫುಲ್ ರಶ್ ಇರ್ಕ, 9 ಜನ, 1 ಬೋಟ್, ಮೆನಿ ಪೀಪಲ್, ಫುಲ್ ಫೈಟಿಂಗ್. ಲೆಟ್ಸ್ ಗೋ. ನಾವು ಬಾಟಲ್ ಹೋಗ್ತಾ ಇದೀವಿ. ಅಚ್ಚುತಾ ಇಲ್ಲಿದ್ದಾನೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್. ಅಚ್ಚುತಾ ಪೋಸ್ ಲೈಕ್ ಡಾಕ್ಟರ್ ರಾಜ್ಕುಮಾರ್ ಬ್ರೋ. ಪೋಸ್ ಬ್ರೋ, ಈಸ್ ಆಲ್ರೆಡಿ ಪೋಸಿಂಗ್. ನಮ್ಮ ಚೇತನ್ ಮತ್ತೆ ಅಂಜನ್ ಅಲ್ಲಿದ್ದಾರೆ. ಸೊ ಫುಲ್ಲು ಬೋಟ್ ರೈಡಿಂಗು, ಕ್ರೇಜಿ. ಆನೆ ಎಲ್ಲ ನೋಡ್ಕೊಂಡ್ ಬಂದ್ವಿ. ಆನೆ ನನ್ನ ಲೈಫಲ್ಲಿ ನಾನು ನೋಡೇ ಇರ್ಲಿಲ್ಲ ಗುರು. ಬೋಟಲ್ಲಿ ಬಂದು ಆನೆ ನೋಡ್ಬಿಟ್ಟು ಅಯ್ಯೋ ಸರಿ ಆಯ್ತು, ಇಲ್ಲೆಲ್ಲ ನಿಂತ್ಕೊಂಬಾರ್ದಂತೆ ಈಚೆ ಕಡೆ. ಯಾವುದೋ ಸಾಂಗ್ ಹಾಕ್ಬಿಟ್ಟವ್ರೆ ಅವ್ರ ಭಾಷೆದೇನು ಅರ್ಥನೇ ಆಗ್ತಿಲ್ಲ. ಚೇತನ್ ಹಾಯ್ ಹೇಳಿ. ಅಜನ್ ಹಾಯ್. ಏನು ಒಂದು ಆನೆ ಕಾಣಿಸ್ತಷ್ಟೇ. ಒಂದು ಆನೆಗೋಸ್ಕರ ಬೋಟಲ್ಲಿ ಹುಡ್ಕೊಂಬಂದು ಆನೆ ನೋಡ್ಕೊಂಡು ಹೋದಂಗೈತೆ. ಏನು ಮಾಡಿಲ್ಲ. ಕೇಳಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ ನಿಮಗೆ, ಇಂಜಿನ್ ಸೌಂಡ್ ಹೆವಿ ಬರ್ತಾ ಇದೆ. ಸೊ ಅಲ್ಲೋಗ್ಬಿಟ್ಟು ಹೇಳೋ ಬನ್ನಿ. ಜಿಪ್ ಲೈನು, ಸೈಕ್ಲಿಂಗು ಏನೇನೋ ಐತೆ. ಕೆಳಗಡೆ ಬೋಟಿಂಗ್ ಇತ್ತು, ಬೋಟಿಂಗ್ ಹೋದ್ವಿ. ಬಟ್ ಸ್ಪೀಡ್ ಬೋಟ್ ಇದ್ದಿದ್ರೆ ಚೆನ್ನಾಗಿರೋದು. ಸ್ಪೀಡ್ ಬೋಟಿಗೆ ಒಂದು 20 ರೂಪೀಸ್ ಜಾಸ್ತಿ ಪರ್ ಪರ್ಸನು. ಬುಕ್ಕಿಂಗ್ ಕ್ಲೋಸ್ ಆಗಿಬಿಟ್ಟಿತ್ತು. ಇವತ್ತು ಫುಲ್ ಡೇ ವೇಸ್ಟ್ ಆಗಿದ್ದು ಹೆಚ್ಚು ಕಡಿಮೆ, ಯಾಕಂದರೆ ಎಲ್ಲೂ ಹೋಗಿಲ್ಲ, ಏನು ಮಾಡಿಲ್ಲ, ನೋಡಿಲ್ಲ. ಇದೆ ಸನ್ಮೂನ್ ವ್ಯಾಲಿ ಬೋಟಿಂಗ್ ಸೆಂಟರ್, ಮಟ್ಟುಪೆಟ್ಟಿ. ಫುಲ್ಲು ಟ್ರಾಫಿಕ್ಕು, ಫುಲ್ಲು ಜಾಮು, ಫುಲ್ ರಶ್ಶು. ಇವಾಗ ಸೀದಾ ಮುನ್ನಾರ್ಗೆ ಹೋಗ್ಬಿಟ್ಟು ತಿನ್ಕೊಂಬಿಟ್ಟು ಸ್ಟೇಗೆ ಹೋಗ್ಬಿಡೋಣ. ಓಕೆ ಫ್ರೆಂಡ್ಸ್, ಬಾಯ್. ಅಚ್ಚುತ್ತಾ ನೋಡಿ ಹಿಂದ್ಗಡೆ ಒಂದು ಗಾರ್ಬೇಜ್ ಬ್ಯಾಗ್ ಕಟ್ಕೊಂಡವನೆ. ವೆದರು ಕ್ರೇಜಿ ಆಗಿದೆ ಕೇರಳದಲ್ಲಿ. ಅಲ್ಲೆಲ್ಲ ನೋಡಿ ಫಾಗು, ಗಿಚ್ಚಿ ಗಿಲಿ. ಲೆಫ್ಟ್ ಸೈಡು ಕ್ರೇಜ್ ಆಗಿದೆ ವ್ಯೂ. ದ ಓನ್ಲಿ ವರ್ಸ್ಟ್ ಥಿಂಗ್ ಅಬೌಟ್ ಮುನ್ನಾರ್ ಇಸ್ ದ ಟ್ರಾಫಿಕ್. ಈ ಸಮ್ಮರಲ್ಲಿ ಮಾನ್ಸೂನ್ ವೈಬ್ಸ್ ತೊಗೊಳಕ್ಕೆ ಪುಣ್ಯ ಮಾಡಿರಬೇಕು ಲಿಟ್ರಲಿ. ಎಷ್ಟು ತಂಪಾಗಿದೆ ಅಂದರೆ ಟ್ರಾಫಿಕಲ್ಲಿ ಗುದ್ದಾಡ್ಕೊಂಬಂದು ಇವಾಗ ನಾವು ಊಟ ಮಾಡೋಕ್ಕೆ ಬಂದಿದ್ದೀವಿ. ಟೈಮ್ ಬಂದುಬಿಟ್ಟು 7 o'clock ಆಗಿದೆ. ಇದು ಮುಗಿಸ್ಕೊಂಡು ಸ್ಟೇಗೆ ಹೋಗ್ಬಿಟ್ಟು ಸ್ಟೇ ಮಾಡ್ತೀವಿ. ಹಿಂಗೆ ನಾವು. ಸೊ ಇವಾಗ ಟೈಮ್ 8:30 ಆಗಿದೆ. 1 hour ಇಲ್ಲೇ ಲೋಕಲಲ್ಲಿ ಎಲ್ಲಾದರೂ ಸಿಗುತ್ತಾ ಅಂತ ನೋಡಿದ್ವಿ. ಎಲ್ಲ ಕಡೆ ಬುಕ್ ಆಗಿಬಿಟ್ಟಿದೆ. ಒಂದು ಚಿಕ್ಕ ಗಲ್ಲೀಲಿ ಕೂಡ ಇಲ್ಲ. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾನು ಎಲ್ಲಿ ಸ್ಟೇ ಮಾಡಿದ್ವಿ ಅಲ್ಲೇ, ಯಾಕಂದರೆ ಎಲ್ಲೂ ಸ್ಟೇ ಇಲ್ಲ ಗುರು. ಫುಲ್ ಪ್ಯಾಕ್ ಆಗಿಬಿಟ್ಟಿದೆ ಮುನ್ನಾರು. ಮೋರೋವರ್ ಅದ್ರ ಹತ್ರನೇ ಕೊಲುಕಮಲೆ ವ್ಯೂ ಪಾಯಿಂಟ್ ಇರೋದು. ಒಂದು 10 kilometers ಇದೆ ಅಲ್ಲಿಂದ. ಡೈರೆಕ್ಟ್ ಅಲ್ಲಿ ನಾನು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನಾಳೆ ಬೆಳಿಗ್ಗೆ ಕೊಲುಕಮಲೆ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಅಟ್ಲೀಸ್ಟ್ ಅಲ್ಲಾದರೂ ಹೋದಂಗೆ ಆಗುತ್ತೆ ಮುನ್ನಾರಲ್ಲಿ, ಇಲ್ಲಾಂದರೆ ಎಲ್ಲೂ ಹೋದಂಗೆ ಅನಿಸಲ್ಲ. ಆ್ಯಂಡ್ ಕೇರಳದಲ್ಲಿ ಚಾಕ್ಲೇಟ್ ಸ್ವಲ್ಪ ಫೇಮಸ್ ಅಂತಾರೆ. ಸೊ ಚಾಕ್ಲೇಟ್ಸು ತೊಗೊಂಡಿದ್ದೀನಿ ನಾನು. ಮ್ಯಾಂಗೋ, ಸ್ಟ್ರಾಬೆರಿ, ಆರೆಂಜು, ವೈಟು, ಕ್ರೀಮಿ, ಏನೇನೋ ಮಿಕ್ಸು. ಸೊ ತೊಗೊಳಕ್ಕಿಂತ ಮುಂಚೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ. ಮ್ಯಾಂಗೋ ಮಾತ್ರ ಸಕ್ಕದಾಗಿತ್ತು ಗುರು. ಸೇಮ್ ಮ್ಯಾಂಗೋ ತಿನ್ನೋಂಗೆ ಅನಿಸ್ತಾ ಇತ್ತು. ಮುನ್ನಾರ್ದು ಕರೆಂಟ್ ಪರಿಸ್ಥಿತಿ ಬೆಂಗಳೂರಿಗಿಂತ ವರ್ಷಾಗಿ ಹೋಗ್ಬಿಟ್ಟಿದೆ ಗುರು. ಸೀರಿಯಸ್ಲಿ ಇವತ್ತು ಒಂದೇ ಒಂದು ಪ್ಲೇಸ್ ನೋಡಿದ್ದು ನಾವು ಅಂದರೆ ನೀವೇ ಯೋಚನೆ ಮಾಡಿ. ಅದು ನೆಟ್ಟಿಗೆ ನೋಡಿಲ್ಲ, ಅದು ಯಾವುದೋ ಬೋಟಿಂಗ್ ಹೋಗಿ ಬಂದಿದ್ದು ನಾವು. ಅರ್ಧ ಟೈಮ್ ಟ್ರಾಫಿಕಲ್ಲೇ ಕಳೆದಿದ್ದೀವಿ ಗುರು ನಾವು. ವೆರಿ ಬ್ಯಾಡ್ ಟೈಮ್ ಇದು. ಸಮ್ಮರ್ ಹಾಲಿಡೇಸು, ಎಲ್ಲ ಮಕ್ಳಿಗೆ ಕರ್ಕೊಂಬಂದುಬಿಟ್ಟಿರ್ತಾರೆ. ಲಾಂಗ್ ವೀಕೆಂಡ್ ಬೇರೆ. ಅಣ್ಣ ಹೋಗೋಣ. ಟ್ರಾಫಿಕಲ್ಲಿ ಮಾತಾಡ್ಕೊಂಡು ನಿಂತವನೆ. ಮಳೆ ನೋಡಿ, ಫುಲ್ ಮಳೆ ಬರ್ತಾ ಇದೆ. ಹೇಳಿಲ್ವ ನಾನು, ಮುನ್ನಾರ್ ಹ್ಯಾಸ್ ಬಿಕಮ್ ಮಾನ್ಸೂನ್. ವಾಪಸ್ ಇದೇ ಟೆಂಟಿಗೆ ಬಂದಿದ್ದೀವಿ. ಅಂದರೆ ಇದೇ ಸ್ಟೇಗೆ ಬಂದಿದ್ದೀವಿ, ಇನ್ನೂ ಟೆಂಟ್ ಕೊಟ್ಟಿಲ್ಲ. ಕೊಡ್ತಾರ ಇಲ್ವೋ ಗೊತ್ತಿಲ್ಲ, ಏನು ಸೀನ್ ಅಂತ. ಒಟ್ಟಲ್ಲಿ ಕ್ರೇಜಿ ಆಗಿದೆ, ಕ್ರೇಜಿ. ಫೈನಲಿ ಒಂದೊಳ್ಳೆ ಟೆಂಟ್ ಕೊಟ್ಟವ್ರೆ. ನೆನ್ನೆ ಕೊಟ್ಟಷ್ಟು ವರ್ಷ ಆಗಿಲ್ಲ, ಸೂಪರ್ ಆಗಿದೆ ಟೆಂಟು. ಫುಲ್ ಕ್ಲೀನ್ ಆ್ಯಂಡ್ ನೀಟಾಗಿದೆ. ನೆನ್ನೆ ಇಲ್ಲಿ ಇದೇನು ಟೆಂಟ್ ಇತ್ತಲ್ಲ, ಅದು ಟೆಂಟ್ ತೋರಿಸಿದ್ನಲ್ಲ, ಫುಲ್ ಗಲೀಜು ಹಂಗಂಗೆ ಎಲ್ಲ ಬಿದ್ದಿತ್ತು. ನಾನೇ ಎಲ್ಲ ಏನಂತಾರೆ ಬೆಡ್ಶೀಟಲ್ಲಿ ಹೊಡೆದ್ಬಿಟ್ಟು ಎಲ್ಲ ಗಲೀಜೆಲ್ಲ ಸ್ವಲ್ಪ ಆಚೆ ಈಚೆ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡು ಮಲಗಿದ್ದಾಯಿತು. ಇವತ್ತು ಮಸ್ತಿದೆ. ಆ್ಯಂಡ್ ಆಲ್ಸೋ ಮಳೆ ಬರ್ತಾ ಇದೆ, ಕೇಳಿಸ್ಕೊಳ್ಳಿ ಮಳೆ ಸೌಂಡು. ಸೊ ಇದೊಂದು ಡ್ರೀಮ್ ಇತ್ತು ನನಗೆ, ಮಳೇಲಿ ಕ್ಯಾಂಪ್ ಹಾಕ್ಬೇಕಂತ. ಓನಾಗಿ ಹಾಕ್ಬೇಕಂತಿತ್ತು. ಇಟ್ಸ್ ಫೈನ್, ದ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಮಳೆ ಏನಾದರೂ ಜೋರಾಗಿ ನಿದ್ದೆ ಏನಾದರೂ ಬಂದಿಲ್ಲ ಅಂದರೆ ಮತ್ತೆ ನಿಮ್ಮ ಜೊತೆ ಮಾತಾಡೋಕ್ಕೆ ಬ್ಲಾಗ್ ಮಾಡ್ತೀನಿ ನಾನು. ಸೊ ನಾಳೆ ಬೆಳಿಗ್ಗೆ ಸಿಗೋಣ. ಅಲ್ಲಿ ತನಕ ಬೈ ಗೈಸ್.